ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ವಸಂತಕನ ಮದುವೆಯ ಆಮಂತ್ರಣದ ನಂತರ ಮಹಾದೇವಿಯು ನಿರಾಕರಿಸ್ತಾಳೆ. ಅದಾದ ನಂತರ ಮಹಾದೇವಿಯ ಮನೆಯ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಊರ ಜನರೆಲ್ಲರೂ ಬಂದು ಓಂಕಾರನಿಗೆ ಬೈತಾ ಇರ್ತಾರೆ, ನೀನು ರಾಜಾಜ್ಞೆಯನ್ನ ಸ್ವೀಕರಿಸಬೇಕು, ಇದು ನಿನಗೆ ಫಲಿಸಿದ ಅಂತ ಒಂದು ಪುಣ್ಯ ಅಂತ ಕೂಡ ಹೇಳ್ತಾ ಇರ್ತಾರೆ. ಆ ಮನೆಯ ಪರಿಸ್ಥಿತಿಯ ನಂತರ ಮಹಾದೇವಿಯ ಮನದಲ್ಲಿ ಹೇಗೆ ತಳಮಳ ಇತ್ತು ಎಂಬುದನ್ನು ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ವಸಂತಕನು ಮಹಾದೇವಿಗೆ 1 ದಿನದ ಸಮಯವನ್ನ ನೀಡಿರ್ತಾನೆ. 1 ದಿನದಲ್ಲಿ ನಿಮ್ಮ ಮನಸ್ಸು ಬದಲಾದಲ್ಲಿ ನನಗೆ ತಿಳಿಸಬೇಕು, ಇಲ್ಲಾಂದರೆ ರಾಜಾಜ್ಞೆಯನ್ನ ನಾನು ತೋರಿ ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಎಂಬ ಒಂದು ಮಾತನ್ನ ಹೇಳಿರ್ತಾನೆ. ಆ 1 ದಿನ ಮಹಾದೇವಿಯ ಮನಸ್ಸಲ್ಲಿ ಆಗುವಂತಹ ತಳಮಳ ಹಾಗೂ ಕೌಶಿಕನಿಗೆ ಬಂದಂತಹ ಕ್ರೋಧ, ಅದೆಲ್ಲದನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ನನ್ನ ರಾಜ್ಯದ ಯಕಚ್ಚಿತ ಶೆಟ್ಟಿಗೆ ಇಷ್ಟೊಂದು ಅಹಂಕಾರವೇ? ಅನರ್ಘ್ಯವಾದ ರತ್ನವು ಯಾವುದೇ ಇದ್ದರೂ ಅದು ರಾಜನಿಗೆ ಸಲ್ಲಬೇಕೆಂಬ ಶಾಸ್ತ್ರ ನಿಯಮವಿಲ್ಲವೇ? ಸ್ವತಃ ರಾಜನೇ ಕಳಿಸಿದ ಬೇಡಿಕೆಯನ್ನ, ಉಪಾಯನಗಳನ್ನ ನಿರಾಕರಿಸುವಷ್ಟು ಹಮ್ಮೆ ಆ ತರುಣಿಗೆ? ಕೌಶಿಕ ಕ್ರೋಧ ತಪ್ತನಾಗಿ ತನ್ನ ಕೊಠಡಿಯಲ್ಲಿ ಶತಪಥ ಕಾಲನ್ನ ಹಾಕುತ್ತಾ ಓಡಿಯಾಡತೊಡಗಿದ. 100 ತರುಣಿಯರು ಕೈಯಲ್ಲಿ ಮಾಲೆ ಹಿಡಿದು ಆತುರರಾಗಿ ನಿಂತಿದ್ದಾರೆ. ಹೀಗಿದ್ದಾಗ ರಾಜನಾದ ನಾನೇ ಮುಂದಾಗಿ ನಿರೂಪ ಕಳಿಸಿದರೆ ಒಲ್ಲೆ ಎನ್ನುವ ಸೊಕ್ಕೋ? ಕೌಶಿಕ ಯೋಚಿಸುತ್ತಿದ್ದ. ಬಹಳ ಸ್ವಾಭಿಮಾನಿ ಇದ್ದಂತೆ ತೋರುವುದು, ವಸಂತಕ ಹೇಳಿದ. ಇಂತಹ ಒಣ ಸ್ವಾಭಿಮಾನವನ್ನೆಲ್ಲ ನಾನು ಒಲ್ಲೆ, ಬುಸುಗುಡುತ್ತಾ ಕೌಶಿಕ ನುಡಿದ. ಆದರೆ ಪ್ರಭು, ಪ್ರಭಾವಿ ವ್ಯಕ್ತಿತ್ವ ಆಕೆಯದು. ಅಪೂರ್ವ ರೂಪ ಒಂದೇ ಅಲ್ಲ, ಅಷ್ಟೇ ಮಟ್ಟದ ಗುಣವೂ ಇದೆ. ಆಕೆಯ ಛಲವು ತತ್ವನಿಷ್ಠೆಯ ಪ್ರತೀಕ. ಕಂಠವೋ ವೀಣೆಯಷ್ಟು ಮಧುರ. ನಾನು ಹೋದಾಗ ಪೂಜೆಯಲ್ಲಿ ಕುಳಿತು ಹಾಡುತ್ತಿದ್ದಳೇನು. ಆ ಗಾಯನದಿಂತರ ನನ್ನನ್ನ ಮೈಮರೆಸಿತು. ಪೂಜೆಯನ್ನ ಮುಗಿಸಿ ಕೆಳಗಿಳಿದು ಬಂದಾಗ ನಾನು ಎಷ್ಟು ಮಂತ್ರಮುಗ್ಧನಾಗಿದ್ದೆ ಎಂದರೆ ಆಕೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಎನ್ನಿಸಿತು. ಆದರೆ ಹೊರಗಡೆ ತೋರಿಕೊಳ್ಳಲಾರದೆ ಗಂಭೀರನಾಗಿದ್ದೆ, ವಸಂತಕ ಹೇಳಿದ. ಅಂತೂ ಎಲ್ಲರಿಗೂ ಮೋಡಿ ಹಾಕುವ ಕಲೆ ಅವಳದ್ದಾಗಿದೆ ಎಂದು ತೋರುವುದು, ಕೌಶಿಕನು ಮುಗುಳ್ನಕ್ಕ. ಆಕೆಯ ಹೊಗಳಿಗೆ ತುಂಬಾ ಪ್ರಿಯವೆನಿಸಿತ್ತು. ಪ್ರಭು, ಇಂಥವರ ತಂಟೆಗೆ ಹೋಗದೆ ಸುಮ್ಮನಿರುವುದು ಕಡುಲೇಸು. ಆಕೆಯಲ್ಲಿ ಕೇವಲ ಉತ್ತಟತನವಿದ್ದರೆ ಅದನ್ನು ನಾವು ದಂಡದಿಂದ ದಮನಿಸಬಹುದು. ಒಂದು ರೀತಿಯ ದಿಟ್ಟತನ, ಸ್ವತಂತ್ರ ವಿಚಾರ, ಸಾತ್ವಿಕ ಧೈರ್ಯಗಳು ಮೇಳೈಸಿವೆ. ನನಗನ್ನಿಸುತ್ತೆ, ನಮ್ಮ ಮುಖ್ಯಮಂತ್ರಿ ಮುರಾರಿಯ ಬದಲಿಗೆ ಆಕೆಗೆ ಆ ಪದವಿ ನೀಡಿದರೆ ಇವನಿಗಿಂತ 100 ಪಾಲು ಸಮರ್ಪಕವಾಗಿ ನಿರ್ವಹಿಸುವಳು. ವಸಂತಕ ಸ್ವಚ್ಛಂದದ ನಗೆನಕ್ಕ. ಮುರಾರಿಯನ್ನ ಅವನು ಅಷ್ಟಾಗಿ ಮೆಚ್ಚುತ್ತಿರಲಿಲ್ಲ. ಕಾರಣವೇನೆಂದರೆ ಮುರಾರಿಯ ನರಿಬುದ್ಧಿ, ನಟನೆಗಳು ವಸಂತಕನನ್ನ ಕೆರಳಿಸುತ್ತಿದ್ದವು. ವಸಂತಕ ವಿಕಟ ಕವಿಯಾಗಿ, ರಸಿಕ ಮಿತ್ರನಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಅವನ ಹೃದಯವು ಬಹು ನಿರ್ಮಲವಾಗಿತ್ತು. ಇನ್ನೊಬ್ಬರ ಮನಸ್ಸನ್ನ ಅರಿಯುವ ಜಾಣ್ಮೆ, ಗುಣವನ್ನ ಕಂಡಲ್ಲಿ ತಲೆಬಾಗುವ ವಿನಯ ವಸಂತಕನಲ್ಲಿ ಒಂದಾಗಿದ್ದವು. ಕೌಶಿಕನು ಈ ಗುಣಕ್ಕಾಗಿಯೇ ವಸಂತಕನನ್ನ ಆಪ್ತನಂತೆ ಇರಿಸಿಕೊಂಡಿದ್ದ. ವಸಂತಕನು ಎಂದೂ ರಾಜದ್ರೋಹ, ಮಿತ್ರದ್ರೋಹ ಮಾಡುವವನಲ್ಲ ಎಂಬ ವಿಶ್ವಾಸ ಕೌಶಿಕನಿಗಿತ್ತು. ಆದರೆ ಮುರಾರಿ ಬುದ್ಧಿವಂತ, ಕಠಿಣ ಪ್ರಸಂಗಗಳಲ್ಲಿ ಮಿದುಳನ್ನ ತ್ವರಿತಗತಿಯಲ್ಲಿ ಓಡಿಸುವವನು, ರಾಜಕಾರಣದಲ್ಲಿ ವಿಚಕ್ಷಣತೆಯಿಂದ ವರ್ತಿಸುವವನು. ಕೌಶಿಕನ ಆಂತರಿಕ ಬದುಕಿಗೆ ಅವನು ಬೇಡವಾದರೂ ರಾಜ್ಯದ ಕ್ಷೇಮಾಭಿವೃದ್ಧಿಗೆ ಆತನು ಬೇಕಾಗಿದ್ದ. ಹೀಗಾಗಿ ಮುರಾರಿಯ ನಾಟಕೀಯ ವರ್ತನೆ ಕೌಶಿಕನಿಗೆ ಸರಿ ಬರುತ್ತಿರಲಿಲ್ಲವಾದರೂ ನಾಡಿನ ಹಿತಾಸಕ್ತಿಗಾಗಿ ಸಹಿಸಿಕೊಂಡು ವರ್ತಿಸುತ್ತಿದ್ದ. ಆಕೆ ಅಷ್ಟು ಬುದ್ಧಿವಂತಳೆ? ಕೌಶಿಕ ಅಭಿಮಾನದಿಂದ ಕೇಳಿದ. ಮಾತು ಅಷ್ಟೇ ಮಧುರ. ಆಕೆ ಶಾಂತವಾಗಿ ಮಾತನಾಡುತ್ತಿದ್ದರೆ ಪ್ರಶಾಂತವಾಗಿ ನಿಂತ ಶುಭ್ರ ಸರೋವರದಂತೆ.
ಎಲ್ಲರೂ ತಮ್ಮ ತಮ್ಮ ಅಂತರಾವಲೋಕನ ಮಾಡಲು ತತ್ವದ ಕನ್ನಡಿ ಹಿಡಿಯುವವಳು. ಕೆರಳಿ ಮಾತನಾಡಿದರೆ ತುಂಬಿ ಹರಿಯುವ ಪ್ರವಾಹದಂತೆ ರುದ್ರ ಭೀಕರ, ಆದರೂ ರಮಣೀಯ. ಆವೇಶದಿಂದ ಸಂವಾದಕ್ಕೆ ನಿಂತರೆ ಎತ್ತರದಿಂದ ದುಮ್ಮಿಕ್ಕುವ ಜಲಪಾತದಂತೆ ಇನ್ನೂ ಸುಂದರ. ಅವಳ ಬಾಯಲ್ಲಿ ಬೈಕುಳಗಳು ಮುತ್ತುಗಳಂತೆ ಉದುರುವವು. ವಸಂತಕ ಹೇಳತೊಡಗಿದ್ದ. ಸಾಕು ನಿಲ್ಲಿಸು. ನನ್ನ ಮನಸ್ಸಿನ ಉದ್ವೇಗದ ಜ್ವಾಲೆಗೆ ತುಪ್ಪ ಸುರಿಯಬೇಡ. ನೀನಂತೂ ಮಂಕನಾಗಿ ಬರುವಷ್ಟು ಸಂಮೋಹನಾಸ್ತ್ರ ಬೀರಿದ್ದಾಳೆ. ಬಲು ಚತುರೆ. ಅಭಿಮಾನ ಆನಂದ ಮಿಶ್ರಿತ ನಗಿನಕ್ಕ ಕೌಶಿಕ. ನನ್ನದೆಷ್ಟೋ ವಾಸಿ. ಎರಡನೆಯ ನೋಟಕ್ಕೆ ಮಾತಿಗೆ ಮಂತ್ರಮುಗ್ಧನಾದೆ. ನೀವು ಮೊದಲನೇ ನೋಟಕ್ಕೆ ಹುಚ್ಚರಾಗಿದ್ದೀರಿ. ಕಾಮಾತುರಾಣಂ ನಭಯಂ ನಲಜ್ಜಾ ಎಂಬಂತೆ ವಿವೇಕಹೀನರಾಗಿ ನೀವು ಆಡುತ್ತಿರುವಾಗ ಆಕೆಯ ಶಕ್ತಿ ಎಷ್ಟಿರಬಹುದು? ವ್ಯಂಗ್ಯ ನಗಿನಕ್ಕ ವಸಂತಕ. ವಸಂತಕ, ಹೂವಿನ ಗುಚ್ಛದ ಮೇಲೆ ಕಲ್ಲನ್ನಿಟ್ಟು ಹೊಡೆಯುತ್ತಿರುವೆ. ನನಗೆ ವ್ಯಂಗ್ಯದ ಶರಗಳನ್ನ ಎಸೆಯುತ್ತಿರುವೆಯಾ? ತಪ್ಪಾಯಿತು, ಕ್ಷಮಿಸಿ ಪ್ರಭು. ನನ್ನ ವಿನಂತಿಯು ಏನೆಂದರೆ, ಮಲಗಿ ನಿದ್ರಿಸುವ ಸರ್ಪವನ್ನ ಚುಚ್ಚಿ ಎಬ್ಬಿಸಿ ಇದುರು ಹಾಕಿಕೊಳ್ಳುವಂತೆ ಆ ಸಾತ್ವಿಕ ಜನರನ್ನ ಕೆರಳಿಸುವುದು. ಆದ್ದರಿಂದ ಈ ವಿಪರೀತದ ಪ್ರಯತ್ನ ಬೇಡ ಎಂಬುದಾಗಿದೆ. ಛೀ, ಹೇಳಿ. ಕೊಟ್ಟ ಕಾರ್ಯವನ್ನ ಪೂರೈಸದೆ ವೇದಾಂತ ಹೇಳಲು ಬಂದೆಯಾ? ಕೌಶಿಕ ಕೆಣಕಿ ಮಾತನಾಡಿದ. ದೇವರನ್ನ ನಂಬಿದ ಆ ಶರಣರೊಡನೆ ಸರಸವಾಡುವುದು ಎಂದರೆ ಕೆನ್ನೆಗೆ ನವೆಯಾಯಿತೆಂದು ಹಾವಿನ ಹೆಡೆಯಿಂದ ಕೆನ್ನೆಯನ್ನ ತುರಿಸಿಕೊಂಡಂತೆ, ಕೂದಲು ಸಿಕ್ಕಾಗಿವೆ ಎಂದು ಉರಿವ ಕೊಳ್ಳಿಯ ತೆಗೆದುಕೊಂಡು ಸಿಕ್ಕು ಬಿಡಿಸಿಕೊಳ್ಳಲು ಯತ್ನಿಸುವಂತೆ, ಹುಲಿಯ ಮೀಸೆಯನ್ನ ಹಿಡಿದು ಉಯ್ಯಾಲೆಯಾಡುವಂತೆ. ಸಾಕು ನಿಲ್ಲಿಸು ಮಿತ್ರ, ನಿನ್ನ ಗೊಡ್ಡು ಉಪದೇಶವನ್ನ. ಆ ವಿರಕ್ತಳ ಉಪದೇಶ ಕೇಳಿ ಬಂದು ನಿರ್ವೀಯನಾಗಿ ಮಾತನಾಡಬೇಡ. ಕೌಶಿಕ ಅಸಹನೆಯಿಂದ ಸಿಡಿದೆದ್ದು ನಂತರ ಹೇಳಿದ. ನಿನಗೆ ಶಕ್ತಿ ಇದ್ದರೆ ಒಲಿಸು, ಇಲ್ಲವಾದರೆ ರಾಜಾಜ್ಞೆಯ ಬಲದಿಂದ ಹಿಡಿದುತ್ತಾ. ಅಷ್ಟು ಅಸಾಧ್ಯವಾದರೆ ಮಂತ್ರಿವರ್ಯ ಮುರಾರಿಗೆ ಹೇಳು. ಅವನು ಚತುರೋಪಾಯಗಳನ್ನ ಪ್ರಯೋಗಿಸುವನು. ನಾನೆಂದು ಇಟ್ಟ ಹೆಜ್ಜೆ ಹಿಂತೆಗೆಯೇ. ಅವಳಿಲ್ಲದೆ ನಾನು ಈ ಇಳೆಯ ಮೇಲೆ ಬದುಕಲಾರೆ. ನನ್ನ ಮನೆ ಮನಗಳನ್ನ ಅವಳು ಇನಿಯಳಾಗಿ ತುಂಬಲೇಬೇಕು. ಕೌಶಿಕ ಆವೇಶದಿಂದ ನುಡಿದು ಒಳಕೋಣೆಗೆ ಹೋದಾಗ ವಸಂತಕ ಮೌನವಾಂತು ಕುಳಿತ. ಈ ವಿಷಯದಲ್ಲಿ ಹಿಂಜರಿದು ರಾಜನ ಅವಕೃಪೆಗೆ ಪಾತ್ರನಾಗುವುದು ಇಷ್ಟವಿರಲಿಲ್ಲ, ಅಥವಾ ಮುರಾರಿಗೆ ವಹಿಸಿಕೊಟ್ಟು ಯಶಸ್ಸನ್ನ ಅವನಿಗೆ ಬಿಟ್ಟುಕೊಡಲು ಸಿದ್ಧನಿರಲಿಲ್ಲ ವಸಂತಕ. ಅಲ್ಲದೆ 2 ದಿನಗಳಲ್ಲಿ ಕಳೆಗುಂದಿದ ರಾಜನ ಮುಖವನ್ನ ಕಂಡು ಅವನ ಹೃದಯ ಹಿಂಡಿ ಹೋಗಿತ್ತು. ಈ ಪ್ರಸಂಗದಲ್ಲದೆ ರಾಜನ ಉಪ್ಪಿನ ಋಣವನ್ನ ಇನ್ಯಾವಾಗ ತೀರಿಸುವುದು ಎಂದುಕೊಂಡ. ನ್ಯಾಯವೋ ಅನ್ಯಾಯವೋ, ಸರಿಯೋ ತಪ್ಪೋ, ಪುಣ್ಯವೋ ಪಾಪವೋ, ಅದನ್ನ ಆಲೋಚಿಸದೆ ಕರ್ಣನಂತೆ ಒಡೆಯನ ಮಾತನ್ನ ನಡೆಸುವುದೇ ನನ್ನ ಧರ್ಮವೆಂದುಕೊಂಡು ವಸಂತಕ ತನ್ನ ಮನೆಗೆ ನಡೆದನು. ಮಹಾದೇವಿಯ ಮನಸ್ಸು ದುಗುಡಗೊಂಡಿತ್ತು. ಬಾಯಿಯೊಳಗೆ ಬಿರುಸಾದ ಕಡುಬು ತುರುಕಲ್ಪಟ್ಟು ನುಂಗಲಾರದೆ ಒದ್ದಾಡುವ ಎಳೆಯ ಕೂಸಿನಂತೆ ಸಂಕಟಪಡತೊಡಗಿದ್ದಳು. ಆಳವಾದ ಕೊಳದಲ್ಲಿ ಸಿಕ್ಕಿಬಿದ್ದು ಪರಿತಪಿಸುತ್ತಾ ನಿಂತವನು ಬೆಟ್ಟದ ತುದಿಯಿಂದ ಬಂಡೆಗೊಂದು ಉರುಳುತ್ತಾ ಮೇಲೆ ಬೀಳಲು ಬರುವುದನ್ನ ಕಂಡಾಗ ವಿಹಲ್ವನಾಗುವಂತೆ ಬಂದೆರಗಿದ ವಿಪತ್ತು ಭಯಂಕರವಾಗಿ ಕಂಡು ಮಹಾದೇವಿ ತಳಮಳಿಸತೊಡಗಿದಳು. ಅದರೊಡನೆ ಲಿಂಗಮ್ಮನು ಒಂದು ಸೂಚನೆಯನ್ನ ಪರಿಹಾರವೆಂಬಂತೆ ನೀಡಿದಳು. ರಾಜಶೇಖರ ಬಂದು ಸಾಂತ್ವನ ನೀಡಿದುದರಿಂದ ಓಂಕಾರ ಶೆಟ್ಟಿಗೆ ಎಷ್ಟೋ ಧೈರ್ಯ ಬಂದಿತ್ತು. ಎಲ್ಲರೂ ಬಂದು ಅವನ ಮಗಳು ಮಾಡುತ್ತಿರುವುದು ಅಪರಾಧ, ರಾಜದ್ರೋಹ ಎಂಬಂತೆ ಮಾತನಾಡತೊಡಗಿದಾಗ ಓಂಕಾರ ಶೆಟ್ಟಿ ಭ್ರಾಂತನಾಗಿ ಬಿಟ್ಟಿದ್ದ. ಆದರೆ ರಾಜಶೇಖರ ಓಂಕಾರ ಶೆಟ್ಟಿಯ ನಿಲುಮೆಯನ್ನ ಸಮರ್ಥಿಸಿದಾಗ ಬಾಯಾರಿಕೆಯಿಂದ ಸಾಯುವವನ ಬಾಯಿಗೆ ನೀರನ್ನ ಹನಿಸಿದಂತಾಯಿತು. ಗಾಢವಾದ ಕತ್ತಲೆಯಲ್ಲಿ ದಾರಿ ತಪ್ಪಿ ದಟ್ಟಾರಣ್ಯದಲ್ಲಿ ಸಿಕ್ಕಿ ಪರಿತಪಿಸುತ್ತಾ ಕೈಕಾಲು ಮನ ದಣಿದವನಿಗೆ ಮಿಣುಕು ಪ್ರಕಾಶವೊಂದು ದೂರದಲ್ಲಿ ಕಂಡಂತಾಗಿತ್ತು. ಅವಿವೇಕಿಗಳು 100 ಜನ ಮೆಚ್ಚಿಕೊಳ್ಳುವುದಕ್ಕಿಂತ ವಿವೇಕಿಯೊಬ್ಬ ಸೈ ಎಂದರೆ ಸಾಕು ಎಂದು ಸಮಾಧಾನ ತಾಳಿಕೊಂಡ.
ರಾಜಶೇಖರ ಹೊಸ್ತಿಲನ್ನ ದಾಟುತ್ತಿದ್ದಂತೆಯೇ ಓಂಕಾರ ಶೆಟ್ಟಿಯ ತಡೆದಿಟ್ಟ ಅಭಿಮಾನ ಉಕ್ಕಿ ಹರಿಯಿತು. ಮಹಾದೇವಿ, ರಾಜಣ್ಣ ಬಹಳ ವಿವೇಕಿ, ತುಂಬಿದ ಕೊಡದಂತೆ ಸದ್ಗುಣವಂತ, ವಯಸ್ಸಿಗೆ ಮೀರಿದ ವಿಚಾರಶೀಲತೆ, ದಿಟ್ಟತನ ಅಲ್ಲವೇ? ಅಹುದಪ್ಪ, ಉಡುತಡಿಯಲ್ಲಿಯೇ ಇಂತಹ ವಿವೇಕಿಗಳು ಮತ್ತಾರು ಇದ್ದಂತೆ ತೋರರು. ಆ ರಾಜನಿಗಿಂತಲೂ 100 ಪಟ್ಟು ಘನವಂತ. ಮಹಾದೇವಿ ಪ್ರತಿಕ್ರಿಯೆಯನ್ನ ತೋರಿಸಿದಳು. ನನಗೆ ಈ ಕತ್ತಲೆಯಲ್ಲಿಯೇ ಮಿಣುಕು ದೀಪದಂತೆ ಒಂದು ಪರಿಹಾರ ಕಾಣುತ್ತಿದೆ, ಹೇಳಲೇ? ಲಿಂಗಮ್ಮ ಮಾತು ತೆಗೆದಳು. ಅವಶ್ಯವಾಗಿ ಹೇಳು, ಯಾರಿಂದಲಾದರೂ ಪರಿಹಾರ ಸಿಕ್ಕರೆ ಸಾಕು. ಲಗ್ನವಾಗಿ ಮಾಂಗಲ್ಯ ಧಾರಣೆಯಾದ ಮೇಲೆ ರಾಜನಿರಲಿ, ದೇವನೂ ಸಹ ಕಣ್ಣು ಹಾಕನು. ರಾಜಶೇಖರ ಒಪ್ಪಿದ್ರೆ ಹೆಚ್ಚು ಸುದ್ದಿಯನ್ನ ಮಾಡದೆ ತೀವ್ರವಾಗಿ ಹಿಂದೆ ಮದುವೆ ಮುಗಿಸಿಬಿಟ್ಟು ನಾಳೆ ವಸಂತಕ ಬಂದಾಗ ಗೃಹಿಣಿಯಾದ ಮಗಳನ್ನ ತೋರಿಸಿದರೆ ಅವರ ಮನೆಯವರು ಒಪ್ಪಬಹುದು. ಹೇಗಿದ್ದರೂ ಈಕೆಗೂ ಅವನ ಬಗ್ಗೆ ಪ್ರೇಮವಿದೆ. ಲಿಂಗಮ್ಮ ಮಾತು ಮುಗಿಸಿದಾಗ ವಾತಾವರಣ ಮತ್ತೆ ಗಂಭೀರವಾಯಿತು. ಚೆನ್ನಾಗಿದೆ ನಿನ್ನ ಸಲಹೆ. ಹುಲಿಯ ಬಾಯಿ ಗಂಜಿ ಹುತ್ತವನ್ನ ಹೋಗುವಂತೆ, ಹುತ್ತ ಕಂಜಿ ಕೊಳಕ್ಕಿಳಿಯುವಂತೆ, ರಾಜನ ಮೋಹದ ಜಾಲವನ್ನ ತಪ್ಪಿಸಿಕೊಳ್ಳ ಹೋಗಿ ಮದುವೆ ಎಂಬ ಸಿಂಹದ ಗವಿಯಲ್ಲಿ ಪ್ರವೇಶಿಸುವಂತಿದೆ. ಅದು ಕಬ್ಬಿಣದ ಕೊಳವಾದರೆ ಈ ಬಂಧನವು ಬಂಗಾರದ ಸರಪಳಿ. ಮಹಾದೇವಿ ಮರುನುಡಿದಳು. ಅವನ ಬಗ್ಗೆ ಎಂತಹ ಮೆಚ್ಚುಗೆಯ ಮಾತುಗಳನ್ನಾಡಿದೆ ಅಲ್ಲವೇ? ಲಿಂಗಮ್ಮ ಅಚ್ಚರಿಯಿಂದ ಕೇಳಿದಳು. ಅವು ಅಭಿಮಾನದ ಸಂಕೇತವೇ ವಿನಾ ಪ್ರೇಮದ ಸಂಕೇತವಲ್ಲ. ಅಲ್ಲಿ ಅಣ್ಣನ ಗುಣವಂತಿಕೆಯನ್ನ ಕಂಡು ತಲೆದೂಗುವ ಭಾತೃಪ್ರೇಮವಿದೆಯೇ ಹೊರತು ಅವನಿಗೆ ಒಲಿದ ಪ್ರಣಯಿನಿಯ ಭಾವವಿಲ್ಲ. ನೋಡವ್ವ, ಯಾರಿಗೂ ಧಕ್ಕೆಯಾಗದೆ ಎಲ್ಲರೂ ನೆಮ್ಮದಿಯಾಗಿ ಇರಬಹುದಾದಂಥ ಮಾರ್ಗ ಇದು ಒಂದೇ, ಲಿಂಗಮ್ಮ ಹೇಳಿದಳು. ಮಹಾದೇವಿಯು ತಂದೆಯನ್ನ ಸಮೀಪಿಸಿ ಆವೇಶದಿಂದ ನುಡಿದಳು. ಅಪ್ಪ, ನನ್ನ ತನು ಮನ ಕರ್ಣಗಳೆಲ್ಲ ದೇವನಿಗಾಗಿ ಮೀಸಲಾಗಿವೆ. ಲೌಕಿಕ ಪುರುಷನು ಜನನ ಮರಣ ವಿಕಾರಗಳಿಗೆ ಈಡಾದವನು ಎಷ್ಟೇ ಸುಂದರನಿರಲಿ, ಎಷ್ಟೇ ಸದ್ಗುಣಿಯಾಗಿರಲಿ, ಅವನನ್ನ ನಾನೊಲ್ಲೆ. ನನಗೆ ಪರಿಪೂರ್ಣನಾದ ಪರಮಾತ್ಮನಷ್ಟೇ ಪತಿಯಾಗಿ ಬೇಕು. ಈ ಮಾರ್ಗ ಎಷ್ಟು ಕಷ್ಟದಾಯಕ ಎಂಬುದನ್ನ ಇನ್ನೂ ಅರಿತಿಲ್ಲವೇ ಮಾದೇವಿ? ಬದುಕಿನಿಂದ ಪಾಠ ಕಲಿಯೋದು ಜಾಣರ ಲಕ್ಷಣ. ಇದೀಗ ದಂಡೆಯನ್ನ ದಾಟಿ ಕಾಲು ಇಡುತ್ತಿದ್ದಂತೆ ಆ ವಿರಕ್ತ ಜೀವನದ ನದಿ ಎಷ್ಟು ಆಳವಾದರೆ ನಟ್ಟ ನಡುವೆ ಎಷ್ಟು ಆಳ ಇರಬೇಕು? ಅವ್ವ, ಈಜುವ ಕಲೆ ಇದ್ದು ದಾಟುವ ಶಕ್ತಿ ಇದ್ದವರಿಗೆ ಆಳವು ಮಹತ್ವದಲ್ಲ. ಆದರೆ ಅಪ್ಪ, ಈ ಸಮಾಜವು ವಿಲಾಸಿಗಳಿಗೆ, ದುರಾಚಾರಿಗಳಿಗೆ, ದುರ್ಮತಿಗಳಿಗೆ ಎಲ್ಲರಿಗೆ ಅವಕಾಶ ನೀಡಿದೆಯಂತೆ. ನನ್ನಂತಹ ವಿರಾಗಿಣಿಗೆ ಬಾಳಲವಕಾಶ ನೀಡಲೊಲ್ಲದು. ಸದಾಚಾರಿಗಳು ಬಾಳಲು ಅಯೋಗ್ಯವಾದ ಇಂತಹ ಪ್ರಪಂಚದಲ್ಲಿ ಬದುಕಬೇಕೇಕೆ? ಇಲ್ಲಿ ಬೆಳೆಗೆ ಮಹತ್ವವಿಲ್ಲ, ಕಳೆಗೆ ಮಹತ್ವ. ನನ್ನ ಮದುವೆಯ ಆಲೋಚನೆ ಮಾಡುವ ಬದಲು ನನ್ನ ಈ ಶರೀರವನ್ನ ಕಡಿದು ತುಂಡು ತುಂಡು ಮಾಡಿ ನಾಯಿ ಕಾಗಿಗಳಿಗಾದರೂ ಎಸೆದು ಬಿಡಬಾರದೆ? ಅದರಿಂದ ಕಳಂಕಿತವಾಗುವುದು ತಪ್ಪುವುದು, ಲೌಕಿಕರ ಕಾಟವೂ ತಪ್ಪುವುದು. ದುಃಖವು ತಡೆಯಲ ಸಾಧ್ಯವಾಗಿ ಮಹಾದೇವಿಯನ್ನ ಹತಾಶಳನ್ನಾಗಿ ಮಾಡಿತು. ತನ್ನ ಮುಖವನ್ನ ಮೇಲಕ್ಕೆತ್ತದೆ ಸರಕ್ಕನೆ ಹಿಂದಕ್ಕೆ ತಿರುಗಿ ಮಹಡಿಯನ್ನ ಏರಿದಳು. ಲಿಂಗ, ಈ ವಿಷಯವನ್ನ ಕೆದಕಬೇಡ. ಉರಿ ಬರಲಿ ಸಿರಿ ಬರಲಿ, ಸುಖವೇ ಬರಲಿ ಸಾವೇ ಬರಲಿ, ನಮ್ಮ ಹೋರಾಟದಲ್ಲಿ ಹಿಂದೆ ಸರಿಯುವುದು ಬೇಡ. ನಮ್ಮ ಮಗಳನ್ನ ವಿರಾಗಿಣಿಯಾಗಿ ಉಳಿಸಿಕೊಂಡು ಜಗದೊಡೆಯನ ಮೀಸಲು ಸತಿಯನ್ನಾಗಿ ಮಾಡಲು ಯಾವ ತ್ಯಾಗಕ್ಕೆ ಬೇಕಾದರೂ ಸಿದ್ಧರಾಗೋಣ. ಓಂಕಾರ ದೃಢ ಧ್ವನಿಯಲ್ಲಿ ನುಡಿದ. ಮಹಾದೇವಿ ಭ್ರಮಿತಳಂತೆ ದಿಗ್ಮೂಢಳಾಗಿದ್ದಳು. ನಾಳೆಯ ಬೆಳಗ್ಗೆ ಎಂಬುದು ಬರದೆ ಇಂದು ಹಾಗೆಯೇ ಶಾಶ್ವತವಾಗಿ ಉಳಿಯಬಾರದೆ ಎಂದುಕೊಳ್ಳುವಳು. ತಾಯಿಯಿಂದ ತಪ್ಪಿಸಿಕೊಂಡ ಮಗುವು ಸಂತೆಯ ಮಧ್ಯದಲ್ಲಿ ನಿಂತು ಅಳುವಂತಾಗಿತ್ತು ಅವಳ ಪರಿ. ಇಂತಹ ಕಷ್ಟ ಕೋಟಲೆಗಳಲ್ಲಿ ಬೇಯುವುದಕ್ಕಿಂತ ಸಾಯುವುದು ಮೇಲು ಎಂದು ಒಳಮನವೊಂದು ಹೇಳುತ್ತಿತ್ತು. ಆತ್ಮಹತ್ಯೆ ಮಾಡಿಕೊಂಡು ಈ ಅನಿಷ್ಟ ಕಾರ್ಯವನ್ನ ವಿಸರ್ಜಿಸಿ ಇನ್ನೊಂದು ಜನ್ಮವನ್ನ ಪಡೆದರೆ ಆಗಲಾದರೂ ನಿರಾಂತಕವಾಗಿ ದೇವನನ್ನ ಕೂಡಬಹುದು. ದೌರ್ಬಲ್ಯವು ಒಳಮನಕ್ಕೆ ಈ ರೀತಿಯಾಗಿ ಪುಷ್ಟಿ ಕೊಡುತ್ತಿತ್ತು.
ಆದರೆ ಸತ್ತು ಏನನ್ನ ಸಾಧಿಸಬಲ್ಲೆ? ಪ್ರಭುದೇವರು ಹೇಳುವುದಲ್ಲವೇ, ಕೊಟ್ಟ ಕುದುರೆಯ ಏರಲರಿಯದೆ ಬೇರೊಂದು ಕುದುರೆಯ ಬಯಸುವವನು ವೀರನೂ ಅಲ್ಲ ಧೀರನೂ ಅಲ್ಲ ಎಂದು. ಎಂತಹ ಕುದುರೆಯನ್ನ ಕೊಟ್ಟರೇನಂತೆ, ಅದನ್ನ ಪಳಗಿಳಿಸಿಕೊಂಡು ಬಳಸಿಕೊಳ್ಳುವವನೇ ಧೀರ. ಹಾಗೆಯೇ ದೇವನು ಕೊಟ್ಟಿರುವ ಈ ಜನ್ಮವನ್ನ ಗುರಿ ಸಾಧನೆಗೆ ಬಳಸಿಕೊಳ್ಳುವ ಯೋಗ್ಯತೆ ಇಲ್ಲದೆ ಇನ್ನೊಂದು ಜನ್ಮವನ್ನ ಬಯಸುವ ಹೇಡಿಗಳಿಗೆ ಪರಮಾರ್ಥ ಪಥ ಸಾಧ್ಯವಿಲ್ಲ. ವಿವೇಕವು ಚುಚ್ಚಿ ಹೇಳಿದಂತಾಯಿತು. ಇಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವ ಹೇಡಿ ನಾನಲ್ಲ. ಮಹಾದೇವಿಯ ನಿರ್ಧಾರ ವಿವೇಕದ ಕೆಳೆತನವನ್ನೇ ಬಯಸಿತು. ಇದರಿಂದ ತಪ್ಪಿಸಿಕೊಂಡು ಹೊರಟು ಹೋಗಲೇ? ಯಾರಿಗೂ ಕಾಣದಂತೆ ಹೊರಟು ಹೋದರೆ ತಂದೆ ತಾಯಿಯರ ಕೊರಳಿಗೆ ಸಮೀಪಿಸುವ ಉರುಳು, ನನ್ನನ್ನ ಹೆದರಿಸುವ ಕಂಠವು ದೂರ ಸರಿಯುವುದಷ್ಟೇ ಎಂದು ಮನಸ್ಸು ಆಲೋಚಿಸತೊಡಗಿದಾಗ ಬುದ್ಧಿ ಅದನ್ನ ಅನುಮೋದಿಸಿತು. ಮಹಾದೇವಿ ಸ್ತಬ್ಧವಾಗಿ ಆಲಿಸಿದಳು. ಮನೆಯಲ್ಲಿನ ದೀಪಗಳು ಆರಿದ್ದವು. ಬೆಳುದಿಂಗಳ ಬೆಳಕು ಕಿಟಕಿಯಲ್ಲಿ ತೂರಿ ಒಳಗೆ ಹರಡಿತ್ತು. ಬಾಗಿಲನ್ನ ಸರಿಸಿದಾಗ ಗಿರಿಜಾಂಬೆ ಬಾಗಿಲ ಬಳಿ ನಿದ್ರಿಸುತ್ತಿದ್ದಳು. ಹೋ, ನಾನು ಏನಾದರೂ ಮಾಡಿಕೊಂಡೇನೋ ಎಂದು ಅವ್ವನಿಗೆ ಭಯವೇನು? ಕಾಯಲಿಕ್ಕೆ ಗಿರಿಜಕ್ಕನನ್ನ ಕೂಡಿಸಿದ್ದಾಳೆ. ಆದರೆ ಈಕೆ ನಿದ್ರೆ ಎಂಬ ಮಾಯೆಯ ತೊಳ್ಕೆಯಲ್ಲಿ ಮೈಮರೆತು ಹೊರಗಿದ್ದಾಳೆ. ಮಹಾದೇವಿಗೆ ನಗು ಬಂತು. ಒಂದೇ ಒಂದು ಸೀರೆಯನ್ನ, ವಿಭೂತಿಯ ಒಂದು ಉಂಡೆಯನ್ನ ಸುತ್ತಿಕೊಂಡು ಕಂಕುಳಲ್ಲಿ ಇಟ್ಟುಕೊಂಡು ಗಿರಿಜಾಂಬೆಗೆ ಎಚ್ಚರವಾಗದಂತೆ ನಡೆದಳು. ಮಾಳಿಗೆಯ ಮುಂಬಾಗಿಲಲ್ಲಿ ನಿಂತು ಬೀದಿಯನ್ನ ದೃಷ್ಟಿಸಿದಾಗ ರಾಜ್ಯನ ಪಟುಭಟರು ಆಗೊಮ್ಮೆ ಈಗೊಮ್ಮೆ ಸುಳಿಯುತ್ತಿದ್ದದ್ದನ್ನ ಕಂಡಳು. ಅವನು ಕಾವಲಿರಿಸಿರುವನೇ? ಸರಿ, ಹಿತ್ತಿಲ ಬಾಗಿಲನ್ನ ತೆರೆದರೆ ಕೈದೋಟ, ಅದು ಕೊನೆಗೊಳ್ಳುವುದು ಹಿಂದಿನ ಓಣಿಯಲ್ಲಿ. ಅಲ್ಲಿಳಿದು ಪಾರಾಗಿ ಬಿಡಬಹುದು. ನಾನು ಬರಲೆಂದೇ ಇರಬೇಕು. ಚನ್ನಮಲ್ಲಿಕಾರ್ಜುನನು ಚಂದ್ರನೆಂಬ ದೀಪವನ್ನ ಹಿಡಿದು ಜ್ಯೋತ್ಸೆಯನ್ನ ಚೆಲ್ಲಿ ಸ್ವಾಗತಿಸುತ್ತಿರುವವನು. ಸದ್ದಾಗದಂತೆ ಮೆಟ್ಟಿಲನ್ನ ಇಳಿದು ಕೆಳಗೆ ಬಂದಳು. ಹೆತ್ತವರನ್ನ, ತವರು ಮನೆಯನ್ನ, ಹುಟ್ಟಿದ ಊರನ್ನ ಬಿಡಲು ದುಃಖ ತುಂಬಿ ಬಂದಿತು. ಮೂಗೇರಿಸಿದರೆ ಶಬ್ದವಾಯಿತೆಂದು ಉಸಿರನ್ನ ಬಿಗಿ ಹಿಡಿದಳು. ಉದುರಿ ಬೀಳುವ ಹನಿಗಳಿಗೆ ಸ್ವಾತಂತ್ರ್ಯ ನೀಡಿದಳು. ತನ್ನಲ್ಲಿನ್ನೂ ವ್ಯಾಮೋಹದ ತಂತು ಕಡಿದಿಲ್ಲ. ಹುಟ್ಟಿದ ನೆಲೆಯ ತೃಷ್ಣೆ ಬಿಟ್ಟಿಲ್ಲವೆನಿಸಿ ನಾಚಿಕೆಯಾಯಿತು. ಮನಸ್ಸನ್ನ ಬಿಗಿದಿಡಿದು ಹಿಂದಿನ ಬಾಗಿಲ ಅಗುಳಿಯನ್ನ ಸದ್ದಾಗದಂತೆ ತೆರೆಯಲು ಪ್ರಯತ್ನಿಸಿದಳು. ಆಶ್ಚರ್ಯವೆಂಬಂತೆ ಅದು ಸ್ವಲ್ಪ ಎಳೆಯುತ್ತಲೇ ತಾನಾಗಿ ತೆರೆಯಿತು. ಓಹೋ, ಬಾಗಿಲಿನ ಅಗುಳಿ ಹಾಕಲು ಮರೆತು ಬಿಟ್ಟಿದ್ದಾರೆ ಎಂದುಕೊಂಡು ಹೊರಗೆ ಕಾಲಿರಿಸಿ ಬಾಗಿಲನ್ನ ಮತ್ತೆ ಎಳೆದುಕೊಂಡಳು. ಸದ್ಯ ಪಾರಾದೆ ಎಂದು ತ್ವರಿತ ಗತಿಯಲ್ಲಿ ಹೆಜ್ಜೆ ಇರಿಸಿದಳು. 4 ಗೋಡೆಗಳ ಪ್ರಪಂಚದ ಹೊರಗೆ ಕಾಲಿಡದ ತಾನು ಒಂಟಿಯಾಗಿ ಜಗತ್ತನ್ನ ಎದುರಿಸ ಹೊರಟಿರುವ ಸಾಹಸಕ್ಕೆ ಅಚ್ಚರಿ ಎನಿಸಿತು. ಕೈದೋಟದ ಹಿಂದಿನ ಬಾಗಿಲಿಗೆ ಕೇವಲ 4 ಹೆಜ್ಜೆಯಷ್ಟು ಇರಬೇಕು. ಅಷ್ಟರಲ್ಲಿ ಯಾರೋ ಕೈಯನ್ನ ಹಿಡಿದಂತಾಗಿ ಎದೆ ಝಲ್ಲೆಂದಿತು. ತಲೆ ಗರಗರನೆ ಸುತ್ತತೊಡಗಿತು. ನಿಂತುಕೊಂಡ ಬೆಳ್ಳನೆಯ ಪುರುಷಾಕೃತಿ. ಆ ಭಾಗದಲ್ಲಿ ಗಿಡಗಳ ನೆರಳು ದಟ್ಟವಾಗಿದ್ದು ಮುಖವು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಜಲಜಲನೆ ಮೈ ಬೆವರಿತು. ಯಾರದು? ಒಣಗಿದ ತುಟಿಯನ್ನ ಸವರಿಕೊಂಡು ಪ್ರಶ್ನಿಸಿದಳು. ಮಾದೇವಿ, ಇದೇನು ಮಾಡುತ್ತಿರುವೆಯಮ್ಮ? ಓಂಕಾರನ ಧ್ವನಿ ಇದು. ಅಪ್ಪ, ನೀನು? ಆಶ್ಚರ್ಯ, ಸಮಾಧಾನ, ನಾಚಿಕೆ ಏಕಕಾಲಕ್ಕೆ ಸಮನಿಸಿದವು. ಹೌದು ಮಗಳೇ, ರಾತ್ರಿ ನಿದ್ದೆ ಬರಲಿಲ್ಲ. ಒಬ್ಬನೇ ಬಂದು ಬಿಲ್ವ ವೃಕ್ಷದ ಕಟ್ಟೆಗೊರಗಿ ಕುಳಿತಿದ್ದೆ. ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದ ನಾನು ಎಳೆಗಳ ಸರಿದಾಟದ ಶಬ್ದವಾಯಿತೆಂದು ಕಣ್ತೆರೆದು ನೋಡಿದಾಗ ಸ್ವಲ್ಪ ದೂರದಲ್ಲಿ ಬಿಳಿಯ ಆಕೃತಿ ಹೋಗುವುದನ್ನ ಕಂಡೆ. ಮೊದಲು ದಿಗಿಲಾದರೂ ನಂತರ ಸಂಶಯ ಬಂದು ಹಿಂಬಾಲಿಸಿದೆನವ್ವ. ಏಕಮ್ಮ ಕಂದ, ಇಂತಹ ಪ್ರಯತ್ನ? ನೋವು ತುಂಬಿದ ದನಿಯಲ್ಲಿ ಓಂಕಾರ ಹೇಳಿದ. ಅಪ್ಪ, ನನ್ನ ಕೈ ಬಿಡಪ್ಪ. ವಿಶಾಲವಾದ ಜಗತ್ತಿನಲ್ಲಿ ಪ್ರವೇಶಿಸಿ ಗುರಿ ಮುಟ್ಟಲೆತ್ನಿಸುವೆ. ನಿಮ್ಮ ಬಾಳಿನಲ್ಲಿ ನಾನು ಎಡರಾಗಿ ಬಂದಿರುವೆ. ಹೂಮಾಲೆಯಾಗಿ ಕೀರ್ತಿ ತರುವ ಬದಲು ಹಾವಿನ ಹಾರವಾಗಿ ವಿಘ್ನಗಳನ್ನು ತಂದಿರುವೆ.
ನನ್ನಿಂದಾಗಿ ನಿನಗೂ ಅವ್ವನಿಗೂ ಈ ಇಳಿ ವಯಸ್ಸಿನಲ್ಲಿ ಎಷ್ಟು ಕಷ್ಟ. ನಾನೆಲ್ಲಾದರೂ ಹೋದರೆ ಆ ಗೂಬೆ ದೃಷ್ಟಿಯನ್ನ ಹಿಂತೆಗೆದುಕೊಳ್ಳುವುದು. ಬೇಡ ಕಂದ, ನೀನಿಲ್ಲದ ಬಾಳು ಬಂಜರ ಬೀಳು. ಬರುವ ಎಡರುಗಳು ಬರಲಿ, ಒಟ್ಟಾಗಿ ಬದುಕುವ, ಒಟ್ಟಾಗಿ ಸಾಯುವ. ಓಂಕಾರ ಮಗಳ ನೆತ್ತಿಯನ್ನ ವಾತ್ಸಲ್ಯದಿಂದ ಸವರಿ ತನ್ನ ಎದೆಗೆ ಒರಗಿಸಿಕೊಂಡ. ಮಹಾದೇವಿಯ ತಡೆದಿಟ್ಟ ದುಃಖ ಅಷ್ಟೇ ಸತ್ವಯುತವಾಗಿ ಪ್ರವಹಿಸಿತು. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ತಂದೆಯ ಎದೆಗೊರಗಿ. ಓಂಕಾರನ ನಿರ್ಲಿಪ್ತ ಗಂಡೆದೆಯು ಕರಗಿ ಬಿಸಿ ಕಣ್ಣೀರ ಮೂಲಕ ಹರಿಯತೊಡಗಿತ್ತು. ಗಂಡಸಾದ ತಾನು ದುಃಖವನ್ನ ತೋರಿಸಿಕೊಳ್ಳಬಾರದು ಎಂದು ಎಷ್ಟೇ ಪ್ರಯತ್ನಿಸಿದರೂ ಹದುಳಿಗ ಹೃದಯ ಹನಿಗಳನ್ನ ಸುರಿಸಿತು. ಅವನ ಕಣ್ಣಿನಿಂದ ಜಾರುತ್ತಿದ್ದ ಬಿಸಿ ಹನಿಗಳು ಮಹಾದೇವಿಯ ದಟ್ಟ ಕೂದಲ ಪದರನ್ನ ದಾಟಿ ಚರ್ಮವನ್ನ ಸ್ಪರ್ಶಿಸಿದಾಗ ಅವಳಿಗೆ ಎಚ್ಚರವಾಯಿತು. ಅಪ್ಪ, ಗಂಡಸಾದ ನೀನು ಅಳುವುದೇ? ಮೆಲ್ಲನೆ ಅಂದಳು. ಗಂಡಸಾಗಿ ಅಳುತ್ತಿಲ್ಲಮ್ಮ, ತಂದೆಯಾಗಿ ಅಳುತ್ತಿರುವೆ ಮಗು. ನಾನು ಮನುಷ್ಯನಲ್ಲವೇ? ನನಗೂ ಹೃದಯವಿಲ್ಲವೇ? ಮತ್ತೆ ನೀರವ ಮೌನ. ಕಡೆಯ ಜಾವದ ಕೋಳಿ ಕೂಗಿದಾಗ ಮಹಾದೇವಿಗೆ ಬಹಿರ್ಪ್ರಜ್ಞೆ ಮೂಡಿ ದೀರ್ಘ ನಿಟ್ಟುಸಿರನ್ನ ಇಟ್ಟು ಮೌನವಾಗಿ ಒಳಗೆ ನಡೆದಳು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.